ಓ ಪುಟಿ. ಓ ಪಟೇಲ್ರಿ. ಓ ಏನಮ್ಮ ಯಾಕೆ ಗಾಬ್ರಾಗಿದ್ದಿ ಪುಟಿ? ನಾನು ಕರವ ಪಟೇಲಪ್ಪ. ಸುಮಾರು ವರ್ಷದಿಂದ ಊರು ಬಿಟ್ಟು ಹೊಂಟೋಗಿದ್ನಲ್ಲ, ಗೊತ್ತಲ್ಲ ನಿನಗೆ? ಏನೀಗ ಅದಕ್ಕೆ ನಾನೇನು ಮಾಡದೆ? ಇದೇನು ಪುಟಿ ಇಟ್ಟು ಪ್ರೀತಿಯಿಂದ ಮಾತಾಡ್ತೇವನಿ, ನೀನು ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ನೀನು? ಪಟೇಲಪ್ಪ ಸುಮ್ಮನೆ ಬಿಡಿದಾರೆ ನೀವು, ನನ್ನ ಕೆಲಸ ಇದೆ. ಇರಲಿ ಇರಲಿ, ಕೆಲಸ ಇದ್ದಿದೆಯಾ? ಓ ಮಾತುಕತೆ ಆಡೋದಂದ್ರೆ ಯಾಕೆ ಹಿಂಗೆ ಅಡಿಯ ನೀನು? ಈ ನನ್ನ ಕುಟೆ ಮಾತು ನಿಮಗೆ. ಓ ಹೋ ಅಂತಾನೆ ನಿನ್ನ ಕುಟ್ಟು ಏನು ಮಾತು? ಸರಿ ಸರಿ ಆಯಿತು, ಬರ್ತೀನಿ ನಡಿ. ನಿಮ್ಮ ಅಪ್ಪನ ತಗೋಸಿ ಮಾತಾಡಬೇಕು, ಅಡುಗೆ ಬಂದು ಮಾತಾಡ್ತೀನಿ. ನೀನು ಸರಿನೇ. ನೀನು ಭಾಳ ಫಾಸ್ಟಾಗಿದ್ದೀಯೇ. ನಾನು ಏನೋ ಅಂದ್ಕೊಬಿಟ್ಟಿದ್ದೆ. ಸರಿ ಸರಿ ಬರ್ತೀನಿ ನಡಿ, ನಿಮ್ಮ ಅಪ್ಪನ ಕೂಡಲೇ ಮಾತಾಡ್ತೀನಿ. ಪಟೇಲಪ್ಪ ಏನಂಗಂತಿದ್ರಿ ನೀವು? ಏನು ಮಾತಾಡಬೇಕು ಅಂತ? ನಮ್ಮ ಅಪ್ಪನ ಕುಟೆ ನಿಮ್ಗೇನು ಪಟೇಲಪ್ಪರೇ ಮಾತು? ನೀವೇನು ಮಾತಾಡಬೇಕು? ಹಾಂ ಏನಿಲ್ಲ, ನಾನು ಮಾತಾಡಬೇಕಾಗಿತ್ತು. ಬರ್ತೀನಿ ನಡಿ, ನಿಮ್ಮ ಮನೆ ತಕ್ಕೆ ಬಂದು ಮಾತಾಡ್ತೀನಿ. ಏನು ಮಾತಾಡಬೇಕು? ನಮ್ಮ ಅಪ್ಪನ ಕುಟೆ ಇದೇನು ಹಿಂಗೆ ಮಾತಾಡಿರಿ ಪಟೇಲಪ್ಪರೇ ನೀವು? ಏನು ನಮ್ಮ ಅವ್ವನ ಕುಟ್ಟು ನಿಮ್ಗೇನು ಮಾತು, ನಮ್ಮ ಅಪ್ಪನ ಕುಟ್ಟು ನಿಮ್ಗೇನು ಮಾತು? ಅದೇನು ಹೇಳ್ಬೇಕು ಹೇಳಿ. ಅದೇನು ಹೇಳಕ್ಕೆ ಬಂದ್ಬಿಟ್ಟು ಯಾಕೆ ನಿಲ್ಸ್ಕೊಂಡಿರಿ ಹಂಗೆ ಮಾತಾಡ್ದಾನೆ? ಪಾಪ ನಿನ್ನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನಂಗೆ ನಿಜಕ್ಕೂ ಅಯ್ಯೋ ಅನಿಸ್ತದೆ ಕಣ್ಪುಟಿ. ಪಾಪ ಯಾಕೆ ಹಿಂಗೆ ಆಗೋಯ್ತು ನಿನ್ನ ಪರಿಸ್ಥಿತಿ? ನನಗೇನಾಗಿದ್ದು ಪರಿಸ್ಥಿತಿಗೇನು? ನನಗೇನಾಗಿದ್ದು? ನಾನು ಚೆನ್ನಾಗೇವ್ನಿ ನೋಡ್ಬಿಟ್ಟು ನೀನು ಏನಾರು ಹೇಳು, ನಿನ್ನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನನಗೆ ಕಳ್ಳ ಕಿತ್ಕೊಳ್ಳಂಗಾಯ್ತದೆ. ಕಳ್ಳು ಕಿತ್ಕೊಂಡಿರಿ? ಕಿತ್ಕೊಳ್ಳೋಕೆ ನಾನೇ ಮಾಡನೆ? ನೋಡಿ ಪಟೇಲಪ್ಪ ಹಿಂಗೆಲ್ಲ ಮಾತಾಡಿ ನೀವು. ನಿಮ್ಮ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಇದೇ ಪುಟಿ, ನಾನೇನಂದೆ ಅಂತ ಅಲ್ಲ, ನೀನು ನೋಡಿದ್ರೆ ಒಟ್ಟು ಉರಿತದೆ ಅಂದಿದ್ದು. ಅದೇನೋ ನಿನ್ನ ಗಂಡ ಸತ್ತೋದಂತಲ್ಲವ ಪಾಪ. ಈ ಚಿಕ್ಕ ವಯಸ್ಸಿಗೆ ಹಿಂಗೆ ಆಗ್ಬೇಡ್ದಾಗಿತ್ತು. ನೋಡಿದ್ರೆ ನಿನ್ನ ಹೊಟ್ಟೆ ಉರಿತದ ನನಗೆ, ಬೆಂಕಿ ಕತ್ಕೊಂಡಂಗೆ. ನೋಡಿ ಪಟೇಲಪ್ಪರೇ ಅವೆಲ್ಲ ಬಿಟ್ಬಿಡಿ ಅಂತಾವು, ಅವೆಲ್ಲ ಇಟ್ಕೋಬೇಡಿ ನೀವು. ಅಯ್ಯೋ ಅದಕ್ಕವ ನಾನೇನಂದೆ ಅಂತ. ಪಾಪ ನೀನು ನೋಡಿದ್ರೆ ಈಗ ಚಿಕ್ಕ ವಯಸ್ಸು ಗಂಡ ತಿನ್ಕೊಂಡಿದೀಯ, ನನಗೆ ಎಷ್ಟು ಹೊಟ್ಟೆ ಉರಿಕಿಲ್ಲ ಹೇಳಿ ನೀನೇ. ಮಾತು ಹೊಟ್ಟೆ ಉರಿತದೆ ಅಂತಿರಲ್ಲ ಯಾಕೆ? ನನಗೆ ಏನು ಅಂತದೇನು ಕಮ್ಮಿ ಆಗಿಲ್ಲ. ನಮ್ಮ ಹೂವು ಅಪ್ಪ ನಾನು ಚೆನ್ನಾಗಿ ನೋಡ್ಕೊಂಡವ್ರೆ. ದಾರಿ ಬಿಡಿ ನೀವು, ನಾನು ಹೋಗ್ಬೇಕು. ಹೋಗು ಇರವ, ಇದೇನು ಹಿಂಗೆ ನೋಡವ ಜನಗಳು ಹಿಂಗೆ. ನಾವು ಹಳ್ಳೆತನವ ಜನಗಳು ಅರ್ಥವೇ ಮಾಡ್ಕೊಳಕಿಲ್ಲ. ನಾನು ಊರು ಪಟೇಲ, ನಾನು ನಿಂತ್ಕೊ ಮಾತಾಡ್ತೇವೆ. ನಾನು ಅಂಥದ್ರಲ್ಲೂ ನೀನು ಹಿಂಗೆ ಏನು ಆ ಥರ ಮನೇಲಿ ಏನು ಕೆಲ್ಸಕ್ಕೆ ಅಷ್ಟು ಮಾಡ್ಕುವೆ. ಎಲ್ಲಾರೇ ಪಟೇಲಪ್ಪನೇ ನಾನು ಕೊಟ್ಟು ಮಾತಾಡ್ತಾನೆ ಅಂದ್ಕೊಂಡು ಎಷ್ಟು ಖುಷಿ ಪಡಬೇಕು ನೀನು. ನೀನು ಈ ಥರ ನನಗೆ ಯಾಕೋ ಹಿಡಿಯಕ್ಕಿಲ್ಲ ಬಿಡು ನಿನ್ನ ಬುದ್ಧಿ. ನೋಡು, ನಾನು ಹಿಂದೂ ಮುಂದೆ ಮಾತಾಡೋಂಥವ್ರಲ್ಲ. ನೇರ ನೋಡಿ, ನನಗೆ ನಿಮ್ಮ ಅಕ್ಕನ ಮದುವೆ ಮಾಡ್ಕೋಬೇಕು ಅನ್ನೋದು ನನ್ನ ಮನ್ಸಲ್ಲಿತ್ತು. ಸರಿಯಾ? ಅವಳನ್ನೇನೋ ಬಿಡು. ಈಗ ಪಾಪ ನೀನು ಗಂಡ ತಿನ್ಕೊಂತಿದ್ದೀಯ, ನಿನ್ನ ನಾನು ಭಾಳ ಕೊಡ್ತೀನಿ. ನೀನು ನಾನು ಮದುವೆ ಆಗ್ಬಿಡದ ರಾಣಿ ನೋಡ್ಕೊತೀನಿ. ಏನು ನಮಗೆ ಕಮ್ಮಿ ಆಸ್ತಿ ಬದುಕೊಂತೀಯಾ? ನಿನಗೆ ಗೊತ್ತು, ಊರಲ್ಲಿರೋವೆಲ್ಲ ನಮ್ಮ ಆಸ್ತಿನಿ. ಅಷ್ಟು ದೊಡ್ಡ ಮನೆ ನೋಡು. ಒಂಚೂರು ಮನ್ಸು ಮಾಡಿದ್ರೆ ನೀನು ಎಲ್ಲ ಹತ್ತೂರು ಸೇರಿಸಿ ಮದುವೆ ಮಾಡ್ಕೊತೀನಿ. ನಿನ್ನ ಮಗಿನೂ ನಾನು ಚೆನ್ನಾಗಿ ನೋಡ್ಕೊತೀನಿ. ನಿನ್ನ ಮಗಿನೂ ನಾನು ಮೋಸ ಮಾಡೋಕ್ಕಿಲ್ಲ. ನಿನ್ನ ಮಗಿನೂ ನಾನು ಚೆನ್ನಾಗಿ ನೋಡ್ಕೊತೀನಿ. ಅದಕ್ಕೆ ನಿನಗೊಂದು ಮಾತು ಹೇಳ್ಬಿಟ್ಟು ಹೋಗುಮ. ಆಮೇಲೆ ನಿಮ್ಮ ಅಪ್ಪನ ಕೇಳಮ್ಮ, ನಿಮ್ಮ ಅಪ್ಪನ ನಿಮ್ಮ ಅವ್ವನು ಅಂದ್ಕೊಂಡು ಮಾತಾಡೋಕ್ಕೆ ಅಂತ ಬಂದೆ. ನೋಡ್ಕೋ, ನಿನಗೆ ಉಗ್ರುಕೊಂಡು ಮಣ್ಣಾಗಬಾರ್ದು. ರಾಣಿ ನೋಡ್ಕೊತೀನಿ. ಪಟೇಲಪ್ಪರೇ ಇವೆಲ್ಲ ನಮ್ಗೆ ಇಷ್ಟ ಆಗಿಲ್ಲ. ನಾನು ಹೇಳಿದ ನಾನು ಮದುವೆ ಆಯ್ತೀನಿ ಅಂದ್ಬಿಟ್ಟು ಇದೇ ನಿಂಗೆ ಮಾತಾಡಿರಿ ನೀವು. ಓ ಪರವಾಗಿಲ್ಲ, ನೀವೇ ಯಾಕೆ ನಮ್ಮ ಅಕ್ಕನ ಕೈ ಹೊಡ್ಸ್ಕೊಂಡಿದ್ದು ಮರ್ತೋಯ್ತಾ ನಿಮಗೆ? ಓ ನಿಮ್ಮ ವಯಸ್ಸು ನನ್ನ ವಯಸ್ಸು ನಿಮ್ಮ ಅಗ್ಲ ವಯಸ್ಸು ನೋಡ್ಕೊಟ್ಟೆ ನೀವು ಈ ಥರ ನಡ್ಕೋಬೋದ ನೀವು? ಪರವಾಗಿಲ್ಲ, ನೀವು ಒಳ್ಳೆ ಸುಮಾರಾಗಿ ಬುದ್ಧಿ ಕಲ್ತಿದ್ದೀರಿ. ಅಲ್ಲ ಏನೋ ಊರು ಪಟೇಲಪ್ಪ ಅನ್ಕೊಂಡು ನಾನು ನಿಮ್ಮ ಕೂತು ನಿಂತ್ಕೊ ಮಾತಾಡಿದ್ರೆ ನೀವೇನು ಹಿಂಗೆ ಈ ಥರ ಮಾತಾಡಿರಿ ನೀವು? ಯಾಂತ ಸಣ್ಣ ಬುದ್ಧಿ ನಾನು ಕಲ್ತಿಲ್ಲ. ಚಿಗಿರಿ ಪಟೇಲಪ್ಪರೇ ನೀವು. ನೋಡಮ್ಮ, ನಾನು ಹೇಳೋದು ಕೇಳು ನೀನು. ನಿಮ್ಗೆ ಹೇಳ್ತಾರ ಅರ್ಥ ಆಯ್ತಲ್ವ ನಿಮಗೆ? ದಾರಿ ಬಿಡಿ ನೀವು. ಹೇಳ್ದಷ್ಟು ಕೇಳು ನೀನು. ನೋಡು, ನನ್ನ ಎದುರಾಕೊಂಡ್ರೆ ಗೊತ್ತು ತಾನೆ ನಿನಗೆ. ಅದೇ ಸರಿ ಹೇಳಿಸ್ತೀನಿ ಮರ್ಬದಿಯಾ ನೀನು. ಹೇಗೆ ತೆಗಿಸ್ ಬೆಂಕಿಕ ಏನೋ ನಮ್ಮ ಊರು ಪಟೇಲಪ್ಪ ಅಂತ ಗೌರವ ಕೊಡ್ತಾ ಇದ್ರೆ ಏನು ಹಿಂಗೆ ಆಡ್ಕೊಳ್ತಾ ಇದ್ದೀನಿ ನೀನು? ಸರಿಯಾದ ಕೆಲಸ ಮಾಡ್ತೀನಿ. ಯಾಕೆ ನಮ್ಮ ಅಕ್ಕ ಹೂ ಆಡ್ದಿದ್ಲಲ್ಲ ಮರ್ಕೊಬಿಟ್ಟ ನೀನು. ನಿನ್ನ ಜನ್ಮಕ್ಕೆ ಬೆಂಕಿಕ ಹೋಗು. ನೀನು ಹೇಗೆ ತೆಗಿ ಯಾರು ಮಕ್ಕಳಿಗೆ ಕ್ಯಾಕರ್ಸಿ. ಓ ಪರವಾಗಿಲ್ಲ, ನೀನು ಸುಮಾರಾಗಿ ಮಾತಾಡ್ತಿ ಕಣೆ. ನೀನು ಏನೇ ಅಂತ ಇದ್ದೀನಿ, ನೀನು ಯಾರಿಗೆಲ್ಲ ಹೇಳ್ತಿದ್ದೆ ನೀನು? ನಿನ್ನ ದಡ್ಡಿ ಬಿಡು ನೀನು. ನಿನಗೆ ಏನು ಗೊತ್ತಾಗಿಲ್ಲ ನಿನಗೆ. ನಾನು ಯಾಕೆ ಹೇಳಿ ನಿಂತ ಅರ್ಥ ಮಾಡ್ಕೊ ನೀನು. ನನಗೆ ಏನು ವಯಸ್ಸಾಗಿರೋದು ಅಂತ ಗನ್ಬರಿ. ನಿನಗಿಂತ ಒಂದು 5-10 ಜಾಸ್ತಿ ಅಷ್ಟು ಬಿಟ್ರೆ ಇನ್ನೇನು. ವಯಸ್ಸು ಮುಖ್ಯ ಅಲ್ಲ, ಮನ್ಸು ಮುಖ್ಯ. ನೋಡು, ನೀನು ಚೆನ್ನಾಗಿ ನೋಡ್ಕೊತೀನಿ, ಒಪ್ಕೋ. ನೋಡಿ ಪಟೇಲಪ್ಪ ಹೇಳ್ತೇನೆ ಒಳ್ಳೆ ಗೊತ್ತಲ್ಲ ನೀವು ಇಲ್ಲಿಂದ ಹೊಂಟೋಗಿ ನೀವು ಹಂಗೆಲ್ಲ ಮಾತಾಡ್ಬಿಡಿ. ದಯವಿಟ್ಟು ನಿಮ್ಮ ಕಾಲ್ಗಾರ ಬೀಳ್ತೀನಿ. ನಾನೇ ಇವತ್ತು ಗಂಡ ತಿನ್ಕೊಂಡು ನಾನು ಎಷ್ಟು ಸಂಕಟ ಪಡ್ತೇನೆ ನನಗೆ ಗೊತ್ತು. ಯಾವತ್ತಿದ್ರು ನನ್ನ ಗಂಡ ಬದುಕಲಿ ಸಾಯಿರಿ ಅವನೊಬ್ಬನಿಗೆ ಮಾತ್ರ ನಾನು ಇರ್ತಿ. ಎಲ್ಲರಿಗೂ ಇರ್ತಿ ಆಗಿ ನನಗೆ ನನ್ನ ಹುಚ್ಚಿರೋದಿನ ನನಗೆ. ಸುಮ್ಮನೆ ನೀವು ಊರು ದೊಡ್ಡ ಮನುಷ್ಯರು ನೀವು ಯೋಗ್ಯತೆ ಉಳಿಸ್ಕೊಳ್ಳೋದು ಕಲೀರಿ ನೀವು. ಇವೆಲ್ಲ ಮಾತ್ಕೊಂಡಂಗೆ ಗಿಡಕ್ಕಿಲ್ಲ ನನಗೆ. ಇನ್ನೊಂದ್ಸತಿ ಈ ಥರ ಮಾತಾಡ್ಬೇಡಿ ಪಟೇಲಪ್ಪ. ನಿನಗೆ ಗೊತ್ತಾಗಿಲ್ಲ ನಿನಗೆ. ಬಾಯ್ಲಿ ನೀನು ಕುತ್ಕ ಮಾತಾಡೋದು ನಿನಗೆ ಅರ್ಥ ಆಯ್ತದಪ್ಪ. ಬಾಯ್ಲಿ ನೀನು. ಎಲ್ಲಿಗೆ ಬಂದರು ಪಟೇಲಪ್ಪ? ನೀವು ಸುಮ್ಮನೆ ಹಿಂಗೆಲ್ಲ ಆಡೋದು ನಮ್ಗೆ ಇಷ್ಟ ಆಗಿಲ್ಲ. ಆಮೇಲೆ ನಮ್ಮ ಓನ್ಗೆ ಹೇಳಿದ್ರೆ ಮಾತ್ರ ನಮ್ಮ ಅಪ್ಪನಿಗೂ ನಮ್ಮ ಓನ್ಗೆ ಹೇಳಿದ್ರೆ ಆಮೇಲೆ ಸರಿ ಕೆಲಸ ಮಾಡ್ತಾಳೆ. ನಮ್ಮ ಬಂದು ಬರ್ಲ ಹೊಡಿತಾಳೆ. ನೋಡು, ನನ್ನ ಮಾತು ಕೇಳು ನೀನು. ರಾಣಿ ನೋಡ್ಕೊತೀನಿ. ನನಗೆ ನಿರಾಸೆ ಮಾಡಬೇಡ. ನೀನು ಮದುವೆ ಬೇಕು ಅಂತ ಭಾಳ ಸೇಕದ್ ನನಗೆ. ನೋಡಿ ಪಟೇಲಪ್ಪ, ನನಗೆ ಇದೆಲ್ಲ ಇಷ್ಟ ಆಗಿಲ್ಲ ಅಂತ ಹೇಳ್ತಾವೆ ನೋಡಿ. ಬೇಡ ಬಾ ನೀನು. ಯಾಕೆ ಹಿಂಗೆ ಅಂತಿದ್ದೀನಿ ನೀನು? ಬಾ ನೋಡು, ನನ್ನ ರಾಣಿ ನೋಡ್ಕೊತೀನಿ. ಏನಂದ್ಕೊಬಿಟ್ಟಿದ್ದಿ? ನಾನು ಸುದ್ದಿ ಬಂದಿಯ ನೀನು? ನಾನು ಸುದ್ದಿ ಬಂದಿಯ ಹೇಳು. ಎಷ್ಟೇ ದೂರ ಅಂಕಾರ ನಿನಗೆ. ನನಗೆ ಚೌರ್ಗಳು ಮಾಡ್ತೀಯ ನೋಡಿ. ಎಲ್ರು ಕೂಟ ಆಡಂಗಿ ನಾನು ಕೂಟ ಆಡಕ್ಕೆ ಬಂದರೆ ನಾನು ಸುಮ್ಕೆ ನಿಮಗೆ. ಓ ಏನು ಅನ್ಕೊಬಿಟ್ಟಿದ್ದೀರಿ ನೀವು? ನನ್ನ ಕೈ ಯಾಕೆ ಇಟ್ಕೊಂಡು ಹಿಡಬೇಕು ನೀವು? ನನಗೆ ಹೊಡ್ದಿ. ನನಗೆ ಮುಗೀತು ನಿನ್ನ ಕತೆ ಇವತ್ತಿಗೆ. ನೋಡ್ಕೋ, ನಿನ್ನ ಪರಿಸ್ಥಿತಿಯ ಎಲ್ಲರೂ ಕ್ಯಾಕರ್ಸ್ಬೇಕು ಹೋಗಿಬೇಕು ನಿನ್ಗೆ. ಹಂಗೆ ನಾನು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಪಟೇಲಪ್ಪನೇ ಅಲ್ಲ. ನೋಡಿ, ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ನಿನಗೆ ಸರಿ ಗೆಲ್ಸ್ಬಿಡ್ತೀನಿ ಮರುವದಿಯ. ನಮ್ಮ ಮೌನ್ ಗೆಲ್ತಿ ಸುಮ್ಕಿರು ಬರ್ಲ ಹೊಡಿತದೆ. ನೀನೇ ಪಟೇಲಪ್ಪ ನೀನು. ಜನರ ರಕ್ಷಣೆ ಮಾಡಬೇಕು ನೀನು. ಅದು ಬಿಟ್ಟು ನೀನೇ ಪಕ್ಷಕ್ಕೆ ಆಡಿದ್ರೆ ನೀನು
ನಿನ್ನ ಜನ್ಮಕ್ಕೆ ಬೆಂಕಿಕ ಎಲ್ಲರೂ ಕೂಟಾಡಂಗೆ ನಾನು ಕೂಟಾಡಕ್ಕೆ ಬಂದರೆ ನಿನಗೆ ಸರಿಯಾದ ಕೆಲಸ ಮಾಡ್ತೀನಿ ನಿನಗೆ. ಓ ಪರವಾಗಿಲ್ಲ, ಇವ್ನು ಹೇಗೆ ಇಷ್ಟು ಬೆಂಕಿ ಇಕ್ಕ ನೀನು ಹೊಸ ನ್ಯಾಯ ಬುದ್ಧಿ ಕಲಿ ನೀನು. ನನ್ನ ಕೆಣ್ಕಿದಿ ನೋಡ್ಕೊ ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ನನಗೆ ಹೊಡ್ದ ಈ ಪಟೇಲಪ್ಪನ ಮೈ ಮುಟ್ಟಿ ಉಳ್ಕೊಂಡಿರೋರು ಇಲ್ಲಿ ಗಂಟ್ಲು ಇಲ್ಲ. ನೋಡ್ಕೊ ನಿಮ್ಮ ಅಕ್ಕನಿಗೆ ಎಷ್ಟು ಗಾಂಚರ್ ಇತ್ತು ಅದಕ್ಕಿಂತ 3ರಷ್ಟು ಅದ ನಿನಗೆ. ನಿನ್ನ ಕೋಪ್ ಹೆಂಗೆ ಇಳಿಸ್ತೀನಿ ಅಂತ ನೋಡು. ನೀನು ಒಪ್ಕೊಂಡು ಶರಣಾರ್ಥಿ ಆದರೆ ಬಚಾವೈತಿಯೇ, ಇಲ್ಲ ಅಂದ್ರೂ ಮಾತ್ರ ನೋಡ್ಕೊ ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು. ಈ ಪಟೇಲಪ್ಪನ ಎದುರಾಕೊಂಡವರು ಇಲ್ಲಿವರೆಗೂ ಯಾವನೂ ಇಲ್ಲ ಗೊತ್ತಾ. ಇಳಿಸ್ತೀನಿ ಕಂಡಿದೀಯ ಮುರುವದಿ ಹೆಂಗೆ ಇಳಿಸ್ತೀನಿ ಅಂತ. ನಿನ್ನ ಜನ್ಮಕ್ಕೆ ಬೆಂಕಿ ಕತ್ತು ನಿನ್ನ ಹೇಗೆ ಎಷ್ಟು ಬೆಂಕಿ ಇಕ್ಕ ಒಪ್ಪಿಸ್ತಿ ಸುಮ್ಕೆ ನಾಲ್ಕು ಜನಕ್ಕೆ ಯಾರು ಹೋಗ್ದಾರು ನೋಡ್ತೀನಿ ನಾನು. ಯಾರು ಹೋಗ್ದಾರು ಅಂತ ಏನು ಅಂತ ನಿಂದು ಒಪ್ಸು ನೋಡ್ತೀನಿ ನಾನುವೇ. ಅದು ಯಾರಿಗೂ ಒಪ್ಸಿಯ ನೀನುವೇ ಒಪ್ಸು ನೋಡ್ತೀನಿ. ಗಾಂಚಲಿ ಹೇಳ್ತಾರೆ ಗಾಂಚಲಿ, ನಿನ್ನ ಗಾಂಚಲಿ ಹೆಂಗೆ ಕೊಬ್ಬ ಹೆಂಗೆ ಕರಗಿಸ್ಬೇಕಂತ ನನಗೆ ಗೊತ್ತು. ಕರಗಿಸ್ತೀನಿ ನೋಡು ನಿನ್ನ ಕೊಬ್ಬ ಹೆಂಗೆ ಕರಗಿಸ್ತೀನಿ ಅಂತ. ದುರಾಂಕಾರ ಇದೆ ನಿನಗೆ. ನಿನ್ನ ದುರಾಂಕಾರವ ಹೆಂಗೆ ಕರಗಿಸ್ಬೇಕು ಅಂತ ಈ ಪಟೇಲಪ್ಪನ ಗೊತ್ತು. ಕರ್ಸ್ತೀನಿ ನೋಡ್ಕೊ. ಅಯ್ಯಯ್ಯ ಹೋಗು ಕಂಡಿದ್ದು ನಾನುವೇ. ನೀನೇನಪ್ಪ ನೋಡಿ ಆಳಕ್ಕೆ ಪಟೇಲ್ನ ಹೆಂಗೆ ನನ್ನ ಮೇಲೆ ಕಣ್ಣಾಗ್ತಾ ಇದ್ದಾನು. ಅಯ್ಯೋ ಇವ್ನ ಕಣ್ಣಿಗೆ ಬಿದ್ದವ್ರು ಯಾರು ಉಳ್ದಲ್ಲ ಇಲ್ಲ. ಏನೋ ನನ್ನ ಗಾಬರಿಗೆ ಹೊಡೆದ್ಬಿಟ್ಟೆ. ಇದನ್ನೆಲ್ಲ ದ್ವೇಷ ಮಾಡಿಕೊಂಡು ಹೋದ ಎಷ್ಟು ದ್ವೇಷ ಸದಸ್ಯನೋ ಏನು ಮಾಡೋಣ ಏನೋ ಅಂತ ಭಯ ಆಯ್ತಾ ಕುಂತದ್ದು ನನಗೆ ಬೇರೆ. ಏನಪ್ಪ ಮಾಡೋದು. ಮೊದಲೇ ಇವ್ನು ಸರಿಲ್ಲ, ಅವ್ನು ನಾಗರಾವ್ಗಿಂತ ಹೆಚ್ಚು ಬಿಸ ಇವನಿಗೆ. ಇವ್ನು ಯಾರು ಕೇಳ್ಕುದ್ರೆ ಅವ್ರ ಜೀವನ ಹಾಳು ಮಾಡೋಗಂಟು ಇವ್ನು ಸುಮ್ಮನಿರೋ ಅಂತಾನಲ್ಲ ಇವನು. ಏನು ಮಾಡೋಣ ಏನೋ ಅಂತ ನನಗೆ ಬೇರೆ ಭಯ ಆಯ್ತಾ ಕುಂತದೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಏನು ಮಾಡೋಣ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಏನು ಮಾಡೋಣ ಹೇಳಿ, ಏನು ಮಾಡಬೇಕು ಅಂದರೆ ನಂಗೆ ಒಂಚೂರು ತಲೆನೇ ಓಡ್ತೀರ. ದಯವಿಟ್ಟು ತಿಳಿಸಿ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರಾ ನಮಸ್ಕಾರ.